ಮರಿತಾರೆ ಅನ್ನೋ ರೀತಿಯಲ್ಲಿ ಮರೀತೆ ಗೊತ್ತಿಲ್ಲ ಅದು. ನಾನು ಅದನ್ನ ಸಮಯ ಕರ್ನಾಟಕ ನನಗೆ ಇಷ್ಟವಾದಂಥ ಪತ್ರಿಕೆ. ಅದು ಮುಕ್ತ ಮಳೆಬಿಲ್ಲು, ಮಗಳು ಜಾನಕಿ. ಒಂದು ದಿವಸದಲ್ಲಿ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ. ಕಿರುತೆರೆಯ ಕಿಂಗ್ ಅಂದ್ರೆ ಕರೆದ್ರೆ ತಪ್ಪಾಗ್ಲಿರೋದು. ನಾನು ಹೆಂಗೆ ಭೂಮಿಕಾ ಟಾಕೀಸ್ ಯಾಕೆ ಟಿವಿ ಚಾನೆಲ್ಗಳಿಂದ ಆಚೆ ಬರ್ತಿರೋದು? ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಮುಂದಿನ ಅಧ್ಯಾಯದ ಬಿಸಿಯ ಮಧ್ಯೆ ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸರ್, ಸಂಯುಕ್ತ ಕರ್ನಾಟಕ ನನಗೆ ಇಷ್ಟವಾದಂಥ ಪತ್ರಿಕೆ. ಅದಕ್ಕೆ ಅಂತ ನನ್ನ ಅನೇಕ ಸ್ನೇಹಿತರು ಅದರಲ್ಲಿ ಕೆಲಸ ಮಾಡ್ತಾ ಇದ್ರು. ಹುಣಸವಾಡಿ ರಾಜನ್ ನಮ್ಮ ನಾಟಕದ ಸಂಸ್ಥೆಯಲ್ಲಿದ್ದರು ಇವರು. ಹುಣಸವಾಡಿ ರಾಜನ್ ಜೊತೆಗೆ ಗೌರವಿದ್ನವ್ರು ತಾಲೂಕಿನವರು. ಆಮೇಲೆ ಈಗ ಮಹಾಬಲ ಸೀತಾಳ ಮಹಾಬಲ ಅವರು, ಇನ್ನೂ ಯಾರ್ಯಾರು ಇದ್ರು ಸರ್. ಸಂಯುಕ್ತ ಕರ್ನಾಟಕ ಆ ಕಾಲದಲ್ಲಿ ಅದು ಅತ್ಯಂತ ದೊಡ್ಡ ಪತ್ರಿಕೆ. ನಮ್ಗೆ ಸಂತೋಷನೇ ಅದಕ್ಕೆ ಇದು ಮಾಡಿದ್ರು ಸರ್. ಮಾಯಾಮೃಗ ಒಂದು 29 ವರ್ಷಗಳಾಗಿದೆ. ಹಾಗೆ ಆ 29 ವರ್ಷಗಳಿಂದ ಸಾಕಷ್ಟು ಬದಲಾವಣೆಗಳಾಗಿದೆ. ಈ ಬದಲಾವಣೆಯನ್ನ ನೀವು ಹೇಗೆ ಬಣ್ಣಿಸ್ತೀರಿ ಸರ್? ಸರ್, ಬದಲಾವಣೆ ಅನ್ನೋದಿನ 5 ವರ್ಷಕ್ಕೊಂದು ಸರ್ತಿ ಜನರ ಇಡೀ ಮನೋಭಾವ ಬದಲಾವಣೆ ಆಗುತ್ತೆ ಅಂತಾರೆ. ಈ ಮಾಧ್ಯಮಗಳ ದೃಷ್ಟಿಯಿಂದ ಒಂದು ತಲೆಮಾರು ಅಂದರೆ 5 ವರ್ಷ ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಮುಂಚೆ ಇರ್ತಾ ಇತ್ತು, ಯಾಕೆಂದರೆ ಆಗ ಅಕ್ಷರ ಮಾಧ್ಯಮ ಒಂದೇ ಇರ್ತಾ ಇದ್ದಿದ್ದು. ಬರ್ತಾ ನಾವು ಪ್ರಪಂಚನೆಲ್ಲ ನೋಡ್ತೀವಿ. ನಮ್ಮ ಮನೆಯಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ, ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಈಗ ಮೊಬೈಲ್ಗಳಲ್ಲಿ ನೋಡ್ತೀವಿ. ಹಾಗಾಗಿ ನಮ್ಮೆಲ್ಲರ ಯೋಚನಾ ಕ್ರಮವೇ ಬದಲಾವಣೆ ಆಗಿರೋದ್ರಿಂದ ಪ್ರಪಂಚದಲ್ಲಿ ಪ್ರತಿಯೊಂದು ಬದಲಾವಣೆ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಸರಿಯಾಗಿ ಅದರ ವೇಗದಲ್ಲಿ ನಾವು ಹೊಂದ್ಕೊಳ್ತೀವಿ ಅಂತಲ್ಲ, ಅದಕ್ಕೆ ಹೊಂದ್ಕೊಳ್ಳೋ ಪ್ರಯತ್ನ ಪಟ್ಟಿರ್ತೀವಿ. ಧಾರಾವಾಹಿಗಳಲ್ಲಿ ಏನಾಗುತ್ತೆ, ನೀವು ಅದ್ರ ಬಗ್ಗೆ ಕೊಂಚ ಯೋಚನೆ ಮಾಡಿದ್ರೆ ಈ ಪ್ರಶ್ನೆಗೆ ನಾನು 29 ವರ್ಷದ ಹಿಂದೆ ಏನು ಯೋಚನೆ ಮಾಡಿದ್ದೆ, ಇವತ್ತದು ಸತ್ಯವಾಗಿದೆಯಾ, ಇವತ್ತು ಅದು ಸರಿ ಹೋಗುತ್ತಾ ಅಂತ ಅಂದ್ಕೊಂಡ್ರೆ ನಮಗೆ ಅದಕ್ಕಿಂತ ಸ್ವಲ್ಪ ಬೆಟರ್ ಉತ್ತರ ಸಿಗುತ್ತೆ. ಸಮರ್ಪಕವಾದ ಉತ್ತರ ಅಂತ ನಾನು ಹೇಳಲ್ಲ, ಬೆಟರ್ ಉತ್ತರ ಸಿಗುತ್ತೆ. ಸರ್, ಮನ್ವಂತರ, ಮುಕ್ತ ಮಳೆಬಿಲ್ಲು, ಮಗಳು ಜಾನಕಿ ಪ್ರತಿಯೊಂದು ಶೀರ್ಷಿಕೆಯ ಶೃಂಗಾರ ಇರುತ್ತಲ್ಲ, ಅದು ವಿಶೇಷವಾದದ್ದು. ಈಗ ಮುಂದಿನ ಅಧ್ಯಾಯದ ಶೀರ್ಷಿಕೆ ಈಗಾಗಲೇ ನಾವು ಯೂಟ್ಯೂಬ್ನಲ್ಲಿ ನೋಡಿದಂತೆ ಅದು ರಿಲೀಸ್ ಆಗಿದೆ. ಅದೇ ಇರುತ್ತೆ ಸರ್ ಮುಂದಿನ ಅಧ್ಯಾಯ ಅದೇ ಇರುತ್ತೆ. ಪ್ರತಿಯೊಂದು ಶೀರ್ಷಿಕೆಯಲ್ಲೂ ಒಂದು ವಿಶೇಷ, ಆ ಶೀರ್ಷಿಕೆಯ ಶೈಲಿ ನಾನು ಹೇಳ್ತಾರೆ ತುಂಬಾ ವಿಶೇಷವಾಗಿರುತ್ತದೆ. ಮುಂದಿನ ಅಧ್ಯಾಯದ್ದು ಈಗ ತೋರಿಸಿರುವಂತದ್ದೇ ಇರುತ್ತೆ ಸರ್. ಹೌದು, ಮುಂದಿನ ಅಧ್ಯಾಯ ಇರುತ್ತೆ. ಮುಂದಿನ ಅಧ್ಯಾಯ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀವಿ. ಆದರೆ ಆ ವೇಳೆಗೆ ಬಿಡುಗಡೆ ಮಾಡೋದು ಇನ್ನೊಂದು ತಿಂಗಳೇನಾಗುವುದು. ಆ ವೇಳೆಗೆ ಅಕಸ್ಮಾತ್ ಬದಲಾವಣೆ ಮಾಡಬೇಕು ಹೆಸರು ಅನಿಸಿದ್ರೆ ಮಾಡ್ತೀವಿ, ಗೊತ್ತಿಲ್ಲ. ಇನ್ನು ಬರ್ತಾ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ಅಧ್ಯಾಯ ಅಂತ ನನ್ನ ಮನಸ್ಸಿನಲ್ಲಿ ಈಗ ಇದೆ. ಅದು ಮಗಳು ಜಾನಕಿ ಮತ್ತು ಮುಕ್ತ ಮತ್ತು ಇನ್ನೊಂದು ಯಾವುದು ಮಳೆಬಿಲ್ಲು, ಆಮೇಲೆ ಮಾಯಾಮೃಗ, ಇದರಲ್ಲಿನ ಪಾತ್ರಗಳನ್ನೊಂದು ಅನೇಕ ಪಾತ್ರಗಳಿರುತ್ತೆ. ಆ ಪಾತ್ರಗಳ ಮುಂದಿನ ಭಾಗ, ಆದ್ದರಿಂದ ಮುಂದಿನ ಅಧ್ಯಾಯ ಅಂತ. ಅಂದರೆ ಅದು ಆ ಪಾತ್ರಗಳಿಗೆ ಈಗ ಪಾತ್ರವಾದ ಮಾಡಿರೋರಿಗೆ ಇವಾಗ 50 ವರ್ಷ ಹೋಗ್ಬಿಟ್ಟಿದೆ, 25 ವರ್ಷ ಆದವ್ರಿಗೆ ಆ ಥರ ಅಲ್ಲ. 25ರವರು 26 ಆದರೆ ಹೇಗೆ ಅನ್ನೋದು ಮುಂದಿನ ಅಧ್ಯಾಯ. ಆಗ ಜಾನಕಿ 25 ವರ್ಷ ಆಗಿದ್ರೆ ಈಗ ನಾವು ತೆಗೆಯೋಳಿಗೆ 26 ವರ್ಷ ಆಗಿರ್ತಾರೆ. ಆ ಥರ ಈಗ ಅವ್ರ ರಿಯಲ್ ಏಜಿಗೆ ಬರೋಲ್ಲ ನಾವು. ಸರ್, ಮನ್ವಂತರದ ದೀಕ್ಷಿತರ ಪಾತ್ರ ಆಗಿರ್ಲಿ ಅಥವಾ ಮಗಳು ಜಾನಕಿ ಅವರ ರವಿಪ್ರಸಾದ್ ಮಂಡ್ಯ ಅವರು, ಅದೇ ರೀತಿ ಅವರೆಲ್ಲ ಈಗ ನಮ್ಮ ಜೊತೆಗಿಲ್ಲ. ಅದೇ ರೀತಿ ಕೆಲವು ಪಾತ್ರಗಳೆಲ್ಲ ಈಗ ಧಾರಾವಾಹಿ ಬದುಕಿನಿಂದ ದೂರ ಹೋಗಿದ್ದಾರೆ ಅಂತ ನೀವೇ ಹೇಳಿದ್ದೀರಾ. ಈಗ ಅದೇ ಪಾತ್ರಗಳನ್ನ ಮುಂದುವರಿದ ಅಧ್ಯಾಯದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡೋದು ಹೇಗೆ ಅನ್ನಿಸ್ತಿದೆ? ಅದೊಂದು ಸರ್, ಹೊಸಬ್ರಿಗೆ ಅಂದ್ರೆ ಅದಕ್ಕೆ ಯಾರು ಸುಮಾರಾಗಿ ಸೂಕ್ತವಾಗಿರ್ತಾರೆ ಅಂತ ಒಂದು ಮನಸ್ಸಲ್ಲಿರುತ್ತೆ. ಇದು ಯಾಕೆಂದ್ರೆ ರವಿಪ್ರಸಾದ್ ಮಂಡ್ಯ ಹೋಗಿ ಈಗಾಗಲೇ ತುಂಬಾ ವರ್ಷ ಆಯಿತು. ಈಗಾಗಲೇ 4-5 ವರ್ಷ ಆಗ್ತಾ ಬಂತು. 3-4 ವರ್ಷದ ಮೇಲೆ ಆಯಿತು ಆಗಿರ್ಬೋದು, 3-4 ವರ್ಷ ಆಗಿರ್ಬೋದು. ನನಗೆ ನಿಖರವಾಗಿ ಟೈಮ್ ಗೊತ್ತಿಲ್ಲ. ಆದರೆ ಆವಾಗಲಿಂದ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಯಾರು ಮಾಡ್ತಾರೆ ಅನ್ನೋದು. ನಮಗೆ ಹನುಮಂತೇಗೌಡರು ಅಂತ ನಮ್ಮ ಇದರಲ್ಲಿ ಭಿಂಗ ಪಾತ್ರ ಮಾಡ್ತಾಯಿದ್ರು ಮುಕ್ತದಲ್ಲಿ. ನನಗೆ ತುಂಬ ಇಷ್ಟದ ನಟ ಅವ್ರನ್ನ ಅವರ ಪಾತ್ರಕ್ಕೆ ತರಬೇಕು ಅಂತ ಇದ್ದೇನೆ. ಆಮೇಲೆ ಜಾನಕಿಗೆ ಏನಾಯಿತು ಅಂದರೆ, ಮಗಳು ಜಾನಕಿ ಪಾತ್ರ ಮಾಡ್ತಾಯಿದ್ದು ಗಾನವಿಗೆ ಅವರ ತಂದೆಯವರು ಹೋಗ್ಬಿಟ್ರು ಅನಿಸುತ್ತೆ. ಅವರ ಎಸ್ಟೇಟ್ ಇದೆ, ಒಂದು ಎಸ್ಟೇಟ್ 4 ನೋಡ್ಕೋಬೇಕಾಗಿದ್ರು. ಜೊತೆಗೆ ಕೆಲವು ಸಿನಿಮಾಗಳು ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಬಿಡುವಿಲ್ಲ. ಹಾಗಾಗಿ ಇನ್ನೊಬ್ಬರನ್ನ ಕರ್ಕೊಂಡ್ಬರ್ತೀವಿ ಸರ್. ಜನ ನೀವು ಹೇಳ್ತಿರಲಿಲ್ಲ ಸರ್, ಒಂದು ದಿವಸದಲ್ಲಿ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ ಯಾರಿಗಾದ್ರು.
ನೀವು ಬಸ್ಸಲ್ಲಿ ಹೋಗ್ತಾ ಪಕ್ಕದಲ್ಲಿ ಕೂತ್ಕೊಂಡವ್ರನ್ನ ಸ್ನೇಹಿತರನ್ನ ಮಾಡ್ಕೊಂಡ್ಬಿಡ್ತೀರಿ. ಅದನ್ನ ಮೊದಲನೇ ಸಾರ್ತಿ ನೋಡಿರ್ತೀರಿ, 10 ನಿಮಿಷದಲ್ಲಿ ನಿಮ್ಮ ಸ್ನೇಹಿತರಾಗ್ಬಿಡ್ತಾರೆ. ಅಂಥದ್ರಲ್ಲಿ ಒಂದು ಪಾತ್ರ ತನ್ನ ಭಾವನೆಗಳನ್ನು, ತನ್ನ ಇದನ್ನ ಎಮೋಷನಲ್ ಲೈಫು ಎಲ್ಲ ನಿಮ್ಮ ಜೊತೆ ಹಂಚಿಕೊಂಡ್ರೆ ನಿಮಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಕೆಲವರು ಅವರೇ ಚೆನ್ನಾಗಿದ್ರು ಅಂತ ಮೊದಲು ಕೆಲವು ದಿವಸ ಅನಿಸ್ಬಹುದೇನೋ, ಆದರೆ ಕಾಲಕ್ರಮೇಣ ಇಲ್ಲ ಇದೆ ನಮಗಿರೋದು ಅಂತ ಅಂದರೆ ಇದನ್ನೇ ಕೊಡ್ತಾರೆ ಅಂತ ನನ್ನ ಭಾವನೆ. ಇವರು ಯಾರು ಚೆನ್ನಾಗಿ ಮಾಡ್ತಾರೆ ಅಂತಲೇ ನಾವು ತಗೊಳ್ಳೋದು ಹಾಗೆ. ಎಸ್ ಸರ್. ಸರ್, ಕಿರುತೆರೆಯ ಕಿಂಗ್ ಅಂದರೆ ಕರೆದ್ರೆ ತಪ್ಪಾಗ್ಲಿರೋದು? ಸರ್ ತಪ್ಪು ಸರ್. ಕಿರುತೆರೆಯ ಕಿಂಗ್ ಯಾವಾಗ್ಲೂ ಪ್ರೇಕ್ಷಕರು. ಹ್ಞೂ ಸರ್. ಎಸ್ ಸರ್. ಸರ್, ಹಿರಿತೆರೆ ಆಯಿತು. ಈಗ ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಈಗ ಮೊಬೈಲು, ಡಿಜಿಟಲ್ ಮಾಧ್ಯಮಗಳಂದರೆ ಅದು ಮರಿತೆರೆ ಅನ್ನೋ ರೀತಿಯಲ್ಲಿ ಮರಿತೆ. ಸರ್, ಹೇಗಿದೆ ಸರ್ ನೀವು ಮರಿತೆರೆನ ನೋಡ್ತಾ ಇರೋ ರೀತಿ? ಅದಕ್ಕೆ ಬರೋದಕ್ಕೆ ನಿಮ್ಮ ತಯಾರಿ ಏನಿದೆ ಸರ್? ಸರ್, ನನಗೆ ಸುಲಭ ಮತ್ತು ಕಷ್ಟ ಎರಡೂ ಇದು. ನಾವು ಮುಂಚೆ ಸಿನಿಮಾಗಳು ನೋಡಿ ನಮಗಿಂತ 20ರಷ್ಟು ದೊಡ್ಡದಾಗಿದ್ದ ಸಿನಿಮಾಗಳು ನೋಡ್ತಾ ಇದ್ವಿ. ಆಮೇಲೆ ನಮಗಿಂತ 10ರಷ್ಟು ಚಿಕ್ಕದಾಗಿರೋ ಈ ಟಿ ವಿಗಳು ನೋಡ್ತಾ ಇದ್ವಿ. ಈಗ ನಮಗಿಂತ 50ರಷ್ಟು ಚಿಕ್ಕದಾಗಿರೋ ಮೊಬೈಲ್ ಸ್ಕ್ರೀನ್ಗಳನ್ನ ನೋಡ್ತಾ ಇದ್ದೀವಿ. ನಾವು ನಿಜವಾದ ಲೈಫ್ಗಳಿಗಿಂತ ಕಣ್ಣು ಅಡ್ಜಸ್ಟ್ ಆಗುತ್ತೆ. ಆಮೇಲೆ ನಮಗೆ ಕಷ್ಟ ಯಾಕೆ ಅಂದರೆ ಆ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ದೊಡ್ಡದು ಈ ಸೀನ್ನಲ್ಲಿ ಇವ್ರು ಹೀಗೆ ಮಾಡ್ತಾರೆ. ನಾನು ಹೆಚ್ಚಾಗಿ ಕಿರುತೆರೆನೇ ಮಾಡಿರೋದ್ರಿಂದ ಒಂದು ಯಾವುದೋ ಒಂದು ಪ್ರಪೋರ್ಷನ್ ಇರುತ್ತೆ, ಲೈಫ್ ಪ್ರಪೋರ್ಷನ್. ಅದನ್ನು ಜನ ಆನ್ ಮಾಡೇ ನೋಡ್ಬೇಕು ಮನೆಯಲ್ಲಿ. ಆ ಟೈಮ್ಗೆ ನೋಡಬೇಕಾಗಿತ್ತು, ರಾತ್ರಿ 9 ಗಂಟೆಗೆ ನೋಡಬೇಕಾಗಿತ್ತು ಬೇಕಾದ ಧಾರಾವಾಹಿ ಅಂದರೆ. ಆಮೇಲೆ ಯಾವ ನ್ಯೂಸು ಚಾನಲ್ಗಳು ಯಾವಾಗಲಾದ್ರೂ ಬರುತ್ತೆ, ಅವ್ರು ಬೇಕಾದಾಗ ಬರುತ್ತೆ, ಇದು ಮಾಡಬಹುದು. ಆದರೆ ಧಾರಾವಾಹಿಗಳಿಗೆ ನಿರ್ದಿಷ್ಟ ಸಮಯ ಮತ್ತು ಇದು ಇರ್ತಾ ಇತ್ತು. ಈಗ ಆಮೇಲೆ ಸ್ಥಳ ಇರ್ತಾಯಿತ್ತು. ಸ್ಥಳ ಯಾವುದು ಅಂದರೆ ಅವ್ರ ಮನೆ, ಅವರ ಮನೆಯಲ್ಲೇ ಆಗಬೇಕು. ನೀವೆಲ್ಲಂದ್ರೆ ಅಲ್ಲಿ ಟಿ ವಿ ಹೊತ್ಕೊಂಡು ಹೋಗ್ತಾ ಇರಲಿಲ್ಲ ಯಾರೂ. ಈಗ ಈ ಟಿ ವಿಯನ್ನು ಎಲ್ಲಂದ್ರಲ್ಲೇ ಹೊತ್ಕೊಂಡು ಹೋಗ್ಬೋದು. ಮರಿತೆರೆನ ನೀವು ಎಲ್ಲಂದ್ರೆ ಹೊತ್ಕೊಂಡು ಹೋಗ್ತಾ ಇರ್ತೀರಿ. ಆದ್ದರಿಂದ ಒಂದು ಅನಾನುಕೂಲ ಅಂತ ನನಗೆ ಕಾಣೋದು ಕ್ರಿಯೇಟಿವ್ ಆಗಿ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಇರುತ್ತಲ್ಲ, ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ತೀರಿ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿರ್ತೀರಿ, ಯಾಕೆಂದರೆ ನಿಮ್ಗೆ ಅದು ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ. ನೀವು ಅದೇ ನಿಮ್ಮನ್ನು ಫುಲ್ ಆವರಿಸ್ಕೊಂಡಿರುತ್ತೆ. ಹೀಗೆ ನಿಮ್ಮ ಎಷ್ಟೋ ಪಟ್ಟು ಹೆಚ್ಚಾಗಿ ನಿಮ್ಮನ್ನು ಹೀಗೆ ಮಾತಾಡ್ತಾ ಇರುತ್ತೆ, ಆವರಿಸ್ಕೊಂಡಿರುತ್ತೆ. ಆಮೇಲೆ ನೀವು ದುಡ್ಡು ಕೊಟ್ಟು ಹೋಗಿರ್ತೀರಿ, ಹಾಗಾಗಿ ಅಷ್ಟೊತ್ತಿಗೆ ಸಿದ್ಧವಾಗಿರ್ತೀರಿ. ಎಷ್ಟು 3 ಗಂಟೆ ಕಾಲನೋ 2 ಗಂಟೆ ಕಾಲನೋ ಅದಕ್ಕೆ ಸಿದ್ಧವಾಗಿರ್ತೀರಿ. ಆದ್ದರಿಂದ ತುಂಬ ಕ್ಯಾಪ್ಟಿವ್ ಆಗಿ ನೀವು ತುಂಬ ಇದಾಗಿ ನೋಡ್ತಾ ಇರ್ತೀರಿ. ಅದನ್ನು ಆಚೆ ಹೋಗೋಕ್ಕಾಗಲ್ಲ, ಎಲ್ಲರೂ ಇರ್ತಾರೆ. ಸೊ ತುಂಬ ನಿಗಾ ಕೊಟ್ಟೇ ನೋಡ್ತೀರಿ. ಟಿ ವಿ ಇದ್ದಾಗ ಎಲ್ಲರೂ ಬಂದು ನೋಡ್ತಾ ಇದ್ರು, ಆ ಟೈಮ್ಗೆ ಹಾಕ್ಕೊಳ್ತಾ ಇದ್ರು. ಮನೆಯಲ್ಲಿ ಪಾಪ ಗೃಹಿಣಿಯರು ಅಡುಗೆ ಮಾಡ್ತಾ ಇದ್ರು, ಹಾಡು ಕೇಳಿಸ್ಕೊಂಡು ಬರೋರು. ಅದೇನಾಯಿತು ಅನ್ನೋರು ಕಥೆನ ಕಥಾ ಪ್ರಧಾನವಾಗಿತ್ತು. ಸಿನಿಮಾಗಳು ಮೇಕಿಂಗ್ ಪ್ರಧಾನ, ನೆಗೆಟಿವ್ ಪ್ರಧಾನ. ಈಗ ನಿಮಗದು ಇದೇ ಇಲ್ಲ. ನಮಗೆ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಎಲ್ಲಿ ಬೇಕಾದರೂ ನೋಡ್ಬಿಟ್ಟು ಅದನ್ನು. ಆದರೆ ನಾನು ಯೂಟ್ಯೂಬ್ ನಂದು ಸುಮಾರು ಕೆಲವು ವರ್ಷಗಳಿಂದ ಇದೆ. ತುಂಬ ಜನ ಸದಸ್ಯರಾಗಿದ್ದಾರೆ. ಪ್ರತಿ ದಿವಸ ಕಾಮೆಂಟ್ಸು ಅದು ಇದು ಹಾಕ್ತಾರೆ. ಅದಕ್ಕೆ ಅದು ಒಂದು ಸಿದ್ಧ ಆಗುತ್ತೆ. ಅದಕ್ಕೆ ವರ್ಗ ಒಂದಷ್ಟು ಜನ ಯಾವಾಗಲೂ ಇಷ್ಟೊತ್ತಿನಲ್ಲಿ ನೋಡೋಣ ಅಥವಾ ಎಲ್ಲಾದರೂ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನೋಡೋಣ, ಮೆಟ್ರೋದಲ್ಲಿ ಹೋಗ್ತಾ ಇದ್ದಾಗ ನೋಡೋಣ ಅನ್ನೋ ಥರದವರು ಇರ್ತಾರೆ. ಹಾಗಾಗಿ ಅದು ನನಗೆ ಸುಲಭ, ಯಾವಾಗ ಬೇಕಾದರೂ ಅವ್ರಿಗೆ ದಾಟಿಸ್ಬೋದು ಇದು ಅನ್ನೋದು. ಆದರೆ ಅಟೆನ್ಷನ್ ನಿಮ್ಗೆ ಪಕ್ಕದವ್ರು ಮಾತಾಡ್ತಾ ಇದ್ದಾಗಲೂ, ಇನ್ನೊಂದು ಇದ್ದಾಗಲೂ, ರಸ್ತೆಯಲ್ಲಿ ಕ್ರಾಸ್ ಮಾಡ್ತಾ ಇದ್ದಾಗಲೂ ನೋಡ್ತಾ ಇರ್ತಾರಲ್ಲ, ಅಟೆನ್ಷನ್ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಈ ಥರ ವೇರಿ ಆಗಿರುತ್ತೆ. ಸೊ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಸರ್, ಈಗ ಭೂಮಿಕಾ ಟಾಕೀಸ್ ಸೀರಿಯಲ್, ಭೂಮಿಕಾ ಟಾಕೀಸ್ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೋ ಸೀರಿಯಲ್ಸ್ಗಳನ್ನ ನೋಡ್ತಾ ಇರೋದು. ಭೂಮಿಕಾ ಟಾಕೀಸ್ ಸೀರಿಯಲ್ ನಿರ್ಮಾಣ ಸಂಸ್ಥೆಯಲ್ಲಿ ಖಾಸಗಿ ಟಿವಿ ಚಾನಲ್ಗಳಲ್ಲಿ ಪ್ರಸಾರ ಆಗ್ತಾ ಇತ್ತು ಇಷ್ಟು ದಿನ. ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದೆ. ಸೊ ಆ ಬದಲಾವಣೆನ ಹೇಗೆ ಮಾಡ್ತೀವಿ ಸರ್? ಈಗ ಏನಾಯ್ತು, ಚಾನಲ್ಗಳು ಮುಂಚಿನ ಥರ ಇಲ್ಲ. ಎಷ್ಟು ಜನಕ್ಕೆ ಅಕಾಮಿಡೇಟ್ ಮಾಡ್ತಾರೆ ಸರ್? ಒಂದು ದಿವಸಕ್ಕೆ ಒಂದು 8 ಸೀರಿಯಲ್ ಅಂದರೆ 8 ಜನಕ್ಕೆ, 10 ಸೀರಿಯಲ್ 10 ಜನಕ್ಕೆ ಅಕಾಮಿಡೇಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಒಂದು ಸ್ವಾತಂತ್ರ್ಯ ಇದೆ. ನಿಮ್ಗೆ ಅನ್ನಿಸಿದ್ದು ನೀವು ಮಾಡ್ಕೋಬೋದು, ಅದು ನಿಮ್ಮದೇ ಚಾನಲ್. ಅಲ್ಲಿ ನಿಮಗೆ ಇಷ್ಟವಾದದ್ದನ್ನು ನೀವು ಹೇಳ್ಬೋದು. ಅದನ್ನು ಇಷ್ಟವಾದವರು ಅದನ್ನು ನೋಡ್ತಾರೆ. ಚಾನಲ್ಗಳಲ್ಲಿ ಅದು ಬಂದಾಗ ಅವ್ರ ಕಥೆಯನ್ನು ಇಷ್ಟಪಡಬೇಕು, ಅವ್ರ ಕಥೆಗೆ ಇದು ಮಾಡಬೇಕು, ಈ ಥರದ ರೆಸ್ಟ್ರಿಕ್ಷನ್ಸ್ ಇರ್ತಾಯಿತ್ತು. ಇದಕ್ಕೆ ಆ ರೆಸ್ಟ್ರಿಕ್ಷನ್ ಇರಲ್ಲ ಯಾವುದು ನಮ್ಮದೇ ಯೂಟ್ಯೂಬ್ ಚಾನಲ್ಗಳಿಗೆ. ಯೂಟ್ಯೂಬ್ ನಾನು ನಿಮ್ಗೆ ಹೇಳಿದ್ರೆ ಇವಾಗಲೇ ನೋಡ್ಬೋದು. ನೀವು ಡಿಜಿಟಲ್ ಇದರಿಂದ ಬಂದಿರ್ತೀರಿ,
ಯಾಕೆ ಡಿಜಿಟಲ್ ಇದನ್ನ ಇದು ಮಾಡ್ತಾರೆ? ಯಾವಾಗ ಬೇಕಾದ್ರೂ ನೋಡ್ತಾರೆ ಅದನ್ನ, ಯೂಟ್ಯೂಬ್ಗೆ ಹಾಕ್ಕೊಳ್ತಾರಲ್ಲ, ಯಾವಾಗ ಬೇಕಾದ್ರೂ ನೋಡ್ತಾರೆ, ಅದಲ್ಲೇ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆದರೆ ಈ ಟಿ ವಿ ಇದ್ರಲ್ಲಿ ಬಂದರೆ ರಾತ್ರಿ 9ರಿಂದ 9:30, ನಾಳೆ ಇಲ್ಲ ಅಲ್ವಾ? ಅದಕ್ಕೆ ನಾಳೆಗಳ ಕಡಿಮೆ, ಇದಕ್ಕೆ ನಾಳೆಗಳು, ನಾಳಿದ್ದುಗಳು, ತಿಂಗಳುಗಳು ಎಲ್ಲ ಇದೆ ಇದಕ್ಕೆ. ಸರ್ ಇನ್ನೂ ಒಂದು ಮುಖ್ಯವಾಗಿ ಈಗ ಆಗ್ತಿರೋ ಬದಲಾವಣೆ ಏನು ಅಂದರೆ, ಟಿ ವಿಲಿ ನೋಡೋದಕ್ಕಿಂತ ಮುಂಚೆ ನಮ್ಮ ಆ್ಯಪಲ್ಲಿ ನೋಡಿ, OTT ನೋಡಿ ಅಂತ ಅನ್ನೋ ಪ್ರಚಾರ ನಡೀತಾ ಇದೆ ಸರ್. ಸರ್ ಅಂದರೆ ಜನದ ಅಟೆನ್ಷನ್ನ ಗ್ರ್ಯಾಬ್ ಮಾಡುತ್ತೆ ಸರ್ ಅದು. ಇಲ್ಲದಿದ್ರೆ ನೀವು ಅಲ್ಲಿ ಮಾತ್ರ ನೋಡ್ಬೋದೇನೋ ಅಂತ ನೀವು ನೋಡ್ದೇನೆ ಇದ್ಬಿಡ್ಬೋದು. ಇಲ್ಲಿ ನೋಡಿದ್ರೆ ಒಂದು ನೋಡಲಿ ಎಲ್ಲರೂ ಅನ್ನೋದು, ಇನ್ನೊಂದು ಆರ್ಥಿಕ ಬೆಂಬಲ ಇರುತ್ತೆ ಅದಕ್ಕೆ. ಆರ್ಥಿಕ ಬೆಂಬಲ ಅದಕ್ಕೆ ಯಾವುದೋ ಸಂಸ್ಥೆಯಿಂದ ಇದು ಬರ್ಬೋದು, ನೀವು ಒಂದಷ್ಟು ಆರ್ಥಿಕ ಬೆಂಬಲ ಇರುತ್ತೆ, ಆದ್ದರಿಂದ ಅದಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂತ ಅನಿಸುತ್ತೆ. ಸರ್ ಟಿ ವಿ ಚಾನಲ್ಗಳಲ್ಲಿ ಸೀರಿಯಲ್ಗಳನ್ನ ಮಾಡೋದ್ರಲ್ಲಿ ಕ್ವಾಲಿಟಿ ಸೀರಿಯಲ್ಗಳನ್ನ ಬಿಟ್ಕೊಡೋದಕ್ಕೆ ಯಾವ ಟಿ ವಿ ಚಾನಲ್ಗಳು ಮುಂದಾಗಲ್ಲ. ಈಗ ಭೂಮಿಕಾ ಟಾಕೀಸು ಯಾಕೆ ಟಿ ವಿ ಚಾನಲ್ಗಳಿಂದ ಆಚೆ ಬರ್ತಿರೋದು? ಸರ್ ಇವಾಗ ಅದನ್ನೇ ಹೇಳಿದೆ ನಾನು, ಅವರ ಕಂಡೀಷನ್ಸು ಬೇರೆ ಆಯಿತು. ಅವ್ರ ಕಥೆಗಳ ಅವ್ರು ನಿರೀಕ್ಷಿಸೋ ಕಥೆಗಳು ಹೀಗಿರಬೇಕು ಅಂತ ನಿರೀಕ್ಷಿಸ್ತಾರೆ. ಹಾಗಿರಬೇಕು ಅಂತ ನಮ್ಮ ಮನಸ್ಸಲ್ಲಿರಲ್ಲ. ನೀವು ಹೇಳಿದ್ರೆ ಆಗಲ್ಲ, ಸಮಯ ಬದಲಾಗ್ತಾ ಇದೆ ಅಂತ. ಇವಾಗ ಯಂಗ್ಸ್ಟರ್ಸ್ ಬಂದಿದ್ದಾರಲ್ಲ, ಅವರು ನನ್ನ ಮನಸ್ಸಿನ ಪ್ರೇಕ್ಷಕರು ಆ ಯಂಗ್ಸ್ಟರ್ಸ್ಗಿರೋ ಇದಲ್ಲ, ಸ್ವಲ್ಪ ಬೇರೆನೂ ಇರ್ಬೋದು. ಸ್ವಲ್ಪ ಇದಾಗಿರೋರು 30 ವರ್ಷದವರು, 35 ವರ್ಷದವರು, 40, 50, 60, 70 ಮನೇಲಿ ಬಿಡುವಾಗಿರೋರು, ಈ ಥರದವರು. ಅವ್ರಿಗೆ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ. ಅವ್ರಿಗೆ ಅದಕ್ಕೆ ಸರಿಯಾಗಿ ಕಥೆ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಅಂದರೆ ಮನಸ್ಸು ನಿಮ್ಮ ಮನಸ್ಸಿಗೆ ಸರಿಯಾಗಿರೋ ಕಥೆ ನನ್ನ ಮನಸ್ಸಿಗೆ ಸರಿಯಾಗಿಲ್ಲದೆ ಇರ್ಬೋದು. ಅವರೊಂದು ಜನರಲ್ ಆಗಿ ಒಂದು ಹೇಳ್ತಾರೆ, ನನ್ನ ಮನಸ್ಸಿಗೆ ಮಾತ್ರ ಸರಿಯಾಗಿರೋ ಕಥೆ ಹೇಳ್ತೀನಿ, ಅಂದರೆ ಅದು ನಿಮಗೆ ತಲುಪಲಿ ಅನ್ನೋ ಥರ ನನಗೊಂದು ಅಂದಾಜಿರುತ್ತೆ. ಅಂದರೆ ಯಾತಕ್ಕೆ ನನಗೆ ಅಂದಾಜಿರುತ್ತೆ ಅಂದರೆ, ತುಂಬ ವರ್ಷದಿಂದ ನಾನು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಇದು ಇಂಥವ್ರಿಗೆ ತಲುಪುತ್ತೆ, ಇಂಥವ್ರಿಗೆ ತಲುಪಲ್ಲ ಅನ್ನೋ ಥರದ್ದು ಗೊತ್ತಿರುತ್ತೆ. ಅಂದರೆ ಅಂದಾಜಿರುತ್ತೆ. ಗೊತ್ತಿರುತ್ತೆ ಅಂದರೆ ಯಾರಿಗೂ ಗೊತ್ತಿರಲ್ಲ ಸರ್, ಅಂದರೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಎಸ್ ಸರ್, ಟಿ ವಿ ಸೀರಿಯಲ್ ಮುಂದಿನ ಅಧ್ಯಾಯದ ಜೊತೆಗೆ ವೆಬ್ ಸೀರೀಸ್ ಕೂಡ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ವೆಬ್ ಸೀರೀಸು ಆ ಥರ ಇದನ್ನು ನಾನು ಹೇಳಾರೆ. ಇನ್ನು ಒಂದು ಚಾನಲ್ ಬಂದಿದೆ, ಅದ್ರ ಬಗ್ಗೆ ವಿವರ ಅವರೇ ಹೇಳ್ಬಿಡಿ ಅಂದಿದ್ದಾರೆ. ಹಾಗಾಗಿ ನಾನೇನು ಹೇಳಿಲ್ಲ. ಯಾಕೆಂದ್ರೆ ಸರ್ ವೆಬ್ ಸೀರೀಸ್ ಮಾರ್ಕೆಟು ಈಗೆಲ್ಲ ನೆಟ್ಫ್ಲಿಕ್ಸ್ ಆಗಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ತುಂಬಾ ಉತ್ಕೃಷ್ಟ ಮಟ್ಟದಲ್ಲಿ ಸಾಕಷ್ಟು ಆಡಿಯನ್ಸ್ಗಳನ್ನ ಸೆಳೆತಾ ಇದೆ. ಕನ್ನಡದಲ್ಲಿ ಅದು ಬರ್ತಾ ಇಲ್ಲ ಸರ್. ಬರ್ತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಮಾಡೋಕೆ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ, ಏನಾಗುತ್ತೆ ನೋಡ್ಬೇಕು. ಅದು ಬಹಳ ದೊಡ್ಡ ಮಾರ್ಕೆಟ್ ಸರ್ ವೆಬ್ ಸೀರೀಸ್. ವೆಬ್ ಸೀರೀಸ್ ದೊಡ್ಡ ಮಾರ್ಕೆಟು. ಅಲ್ಲಿ ವೆಬ್ ಸೀರೀಸ್ ಯಾತಕ್ಕದು ಆಕರ್ಷಣೀಯ ಅಂದರೆ ಅದರ ಮೇಕಿಂಗ್ ಇರುತ್ತಲ್ಲ, ಅದು ಸೀರಿಯಲ್ಗಿಂತ ಮೇಲಿರುತ್ತೆ. ಅಂದರೆ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಇದು ಮೇಕಿಂಗ್ ನಾವು ಮಾಡುವ ವಿಧಾನ, ನರೇಷನ್ ನರೇಷನ್ ಕಥೆ ನೀವೇನೋ ಹೇಳ್ತಿರೋದು. ನೆರೇಟಿವ್ ಅಂದರೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋ ಇದು. ಅಲ್ಲಿ ತುಂಬ ಅದ್ಧೂರಿಯಾಗಿ ಮಾಡಬೇಕಾಗುತ್ತೆ, ತುಂಬ ಚೆನ್ನಾಗಿರೋ ಕ್ಯಾಮ್ರಾ ತರಬೇಕು, ತುಂಬ ಒಳ್ಳೊಳ್ಳೆ ಇದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಯು ಹ್ಯಾವ್ ಟು ಕಾಂಪೀಟ್ ವಿತ್ ಬೇರೆ ಬೇರೆ ಈಗಾಗಲೇ ಇದೆಯಲ್ಲ OTT ಚಾನಲ್ಗಳು, ಪ್ರೈಮ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಯಾವುದು ಅಲ್ಲಿ ಬರುವ ಇದಕ್ಕೆ ನೀವು ಕಾಂಪೀಟ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಯೂಟ್ಯೂಬ್ನಲ್ಲಿ ಆ ಥರದ್ದು ಕಾಂಪಿಟೇಷನ್ ಏನೋ ಇರೋದು. ನಮ್ಗೆ ತೋಚಿದ್ದು ನಾವು ಮಾಡ್ತೀವಿ, ನೋಡಿ ನಿಮ್ಗೆ ಇಷ್ಟ ಆದರೆ. ಪ್ರತ್ಯೇಕ ವರ್ಗ ಇದೆ ಸರ್ ಯೂಟ್ಯೂಬಲ್ಲಿ, ಆ ಬಗೆಯ ವರ್ಗಗಳು ಅವ್ರನ್ನ ಹುಡ್ಕೊಂಡ್ ಬರ್ತಾರೆ. ಹೌದು. ಯಾಕೆ ಯೂಟ್ಯೂಬ್ ಅಂದರೆ ನೀವು ಹಿಂಗೆ ಆನ್ ಮಾಡಿದ್ರೆ ಯೂಟ್ಯೂಬ್ ಬರುತ್ತೆ. ನೀವು ಇದಕ್ಕೆ ಸಬ್ಸ್ಕ್ರಿಪ್ಷನ್ ಕಟ್ಟೋದರ್ತು ನೆಟ್ಫ್ಲಿಕ್ಸ್ ಬರಲ್ಲ. ಹಾಗೆ ಇದಕ್ಕೆ ಸಬ್ಸ್ಕ್ರಿಪ್ಷನ್ನು ಆ ಥರದ್ದೆಲ್ಲ ಏನೂ ಇಲ್ಲ. ಕೆಲವಕ್ಕೆ ಇರುತ್ತೆ, ಕೆಲವು ಇವರಿಗೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಆದರೆ ಅದು ಕಡ್ಡಾಯ ಏನಿರಲ್ಲ ಆ ಥರ. ಸರ್ TN ಸೀತಾರಾಮ್ ಸರ್ ಧಾರಾವಾಹಿಗಳನ್ನ ನೋಡಿದವರು ಮುಂದಿನ ಅಧ್ಯಾಯದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಸರ್? ಮುಂದಿನ ಅಧ್ಯಾಯದ ನಂದೊಂದು ಭಾವನಾತ್ಮಕವಾದ ಒಂದು ಎಳೆ ಇರುತ್ತೆ ನನ್ನ ಇದರಲ್ಲಿ, ಕಥೆಯಲ್ಲಿ. ಆಮೇಲೆ ಒಂದು ಕೆಲವು ರಾಜಕೀಯ ವಿಚಾರಗಳು ನಾನು ಹತ್ತಿರದಿಂದ ನೋಡಿದ್ದರಿಂದ ನನಗೆ ಗೊತ್ತಿರುತ್ತೆ. ಆಮೇಲೆ ಈಗ ಕರೆಂಟ್ ಅಫೇರ್ಸ್ ಅಂದರೆ ಇವತ್ತು ಏನಾಗ್ತಾ ಇದೆ ಅನ್ನೋದನ್ನು ನಾನು ಪ್ರತಿ ದಿವಸ ಗಮನಿಸ್ತಾ ಇರ್ತೀನಿ. ಆಗ ಸೀರಿಯಲ್ ಮಾಡೋವಾಗಲೂ ಮಾಡ್ತಾ ಇದ್ದೆ. ವಾಸ್ತವವಾಗಿ ಏನಿರುತ್ತೆ ಅನ್ನೋದು ಅದನ್ನು ನಿರೀಕ್ಷಿಸ್ಬೋದು. ಆಮೇಲೆ ಒಂದು ಕೌಟುಂಬಿಕ ವಾತಾವರಣ ನಿರೀಕ್ಷಿಸ್ಬೋದು. ಇವತ್ತು ಕೌಟುಂಬಿಕ ವಾತಾವರಣದ ಡೆಫಿನೇಷನ್ಸ್ ಬೇರೆ ಬೇರೆ ಆಗ್ತಾ ಇದೆ.
ನಾವು ಮೊದಲಿದ್ದ ಕುಟುಂಬ ಈಗಿಲ್ಲ, ಈಗ ಬೇರೆ ಥರ ಇದೆ ಕುಟುಂಬ. ಅರ್ಥವ್ಯವಸ್ಥೆಯ ಕುಟುಂಬ, ಆಮೇಲೆ ಮನೋವ್ಯವಸ್ಥೆಯ ಕುಟುಂಬ, ಭಾವನಾ ವ್ಯವಸ್ಥೆಯ ಕುಟುಂಬ, ಅಲ್ಲಿಂದ ಇಲ್ಲಿಗೆ ಬಂತು. ಹಾಗಾಗಿ ಈಗಿರೋ ಕುಟುಂಬ ವ್ಯವಸ್ಥೆಗೆ ಅವರು ಹಳೆಯದೊಂದು ನೋಡಿರ್ತಾರಲ್ಲ, ಅದನ್ನು ನಿರೀಕ್ಷಿಸ್ಬೋದು, ಹೀಗಿಂದು ನಿರೀಕ್ಷಿಸ್ಬೋದು. ಎಸ್ ಸರ್. ಎಷ್ಟು ದಿನಗಳಾದ್ಮೇಲೆ ನೋಡ್ಬೋದು ಸರ್ ಯೂಟ್ಯೂಬ್? ಸರ್ ನಮ್ದು ಒಂದು ತಿಂಗಳು ಅಂದ್ಕೊಳ್ತೀನಿ. ಸರ್ ಈಗಾಗಲೇ ಸಿದ್ಧವಾಗಿ ಇನ್ನೊಂದು ಒಂದು ದಿವಸದ ಮಾಡಿದ್ರೆ, ಶೂಟಿಂಗ್ ಮಾಡಿದ್ರೆ ಪೂರ್ತಿ ಸಿದ್ಧ. ಸರ್ ಜಾನಕಿ ಏನಾದ್ಲು ಸರ್? ಹಾಂ, ಜಾನಕಿ ಏನಾದ್ಲು ಸರ್? ಸರ್ ಜಾನಕಿ ಬರ್ತಾರೆ ಸರ್. ಬೇರೆಯವ್ರು ಬರ್ತಾರೆ ಜಾನಕಿ ಇದರಲ್ಲಿ, ಆ ಜಾನಕಿ ಬರಲ್ಲ. ಸರ್ ಈಗ ನಿಮ್ಮ ರೀತಿಯೇ ನಿರ್ದೇಶಕರು ಟಿವಿ ಚಾನಲ್, ಖಾಸಗಿ ಟಿವಿ ಚಾನಲ್ಗಳನ್ನ ಬಿಟ್ಟು ಸೋಷಿಯಲ್ ಮೀಡಿಯಾ ಈ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಬೆಳಗ್ಗೆ ಬರೋದಕ್ಕೆ ನೀವು ಮುನ್ನುಡಿ ಆಗ್ತೀರಾ ಅಂತ? ಏನು ಗೊತ್ತಿಲ್ಲ ಅದು, ನಾನು ಹೆಂಗೆ ಇರ್ಬೋದು, ಆಗ್ಬೋದು. ಮುಂದೆ ಅಂದ್ರೆ ಇದರಲ್ಲಿ ಬದಲಾವಣೆ ಸರ್, ಇದು ಕೂಡ ಬದಲಾವಣೆ ಸರ್. ಬದಲಾವಣೆ ಒಂದು ಅಂದರೆ ಅದಕ್ಕೆ ತಕ್ಕ ಆರ್ಥಿಕ ಬೆಂಬಲ ಅಷ್ಟೊಂದು ಸಿಗದೇ ಇರ್ಬೋದು. ನೀವು ನಿಮ್ಮದೇ OTT ಮಾಡಿ ಜನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗ್ಬೋದು. ಎಲ್ಲನೂ ನೀವು ಮಾಡೋ ಪ್ರಯತ್ನಗಳಷ್ಟೇ. ಯಾವ್ದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ಅಧ್ಯಾಯವನ್ನ ನಾವು ವೀಕ್ಷಕರು ನಾವು ಕೂಡ ಕಾಯ್ತಾ ಇದ್ವಿ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.